Habibi, come to Dubai. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಿಯನ್ ಡೈರೀಸ್. ಸೊ ಇವತ್ತು ಸಂಡೇ, ಹಾಗೆ ಇವಾಗ ಎದ್ದು ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಿದ್ದೀನಿ. ಇವತ್ತು ನಮಗೆ ಬ್ರೇಕ್ಫಾಸ್ಟಿಗೆ ಆಪಮ್ ಮಾಡಿದ್ದೀನಿ. ಆಪಮ್ ಯಾಕಂದರೆ ಇವತ್ತು ತುಂಬ ಸ್ಪೆಷಲ್ ದಿನ ನಮಗೆ. ಒಂದು ನನ್ನ ಮದರ್ ಇನ್ ಲಾದು ಬರ್ತ್ಡೇ ಇವತ್ತು, ಮತ್ತು ಸೆಕೆಂಡ್ ನಮ್ಮದು ಎಂಗೇಜ್ಮೆಂಟ್ ಆ್ಯನಿವರ್ಸರಿ. ಇವತ್ತಿನ ದಿನ ನಮ್ಮ ಎಂಗೇಜ್ಮೆಂಟ್ ಆದದ್ದು. ಸೊ ಇವತ್ತಿಗೆ 5 ವರ್ಷ ಆಯಿತು ಎಂಗೇಜ್ಮೆಂಟ್ ಆಗಿ. ಸೊ ಮೇ 19th ತುಂಬ ಸ್ಪೆಷಲ್ ನಮಗೆ. ಹಾಗಾಗಿ ಇವತ್ತು ಆಪಮ್ ಮಾಡಿದೆ, ಸ್ವಲ್ಪ ಸ್ಪೆಷಲ್ ಬ್ರೇಕ್ಫಾಸ್ಟ್. ಮತ್ತು ನಾನು ಒಂದು ಕೇಕ್ ಕೂಡ ಬೇಕ್ ಮಾಡಿದ್ದೀನಿ. ನಿನ್ನೆ ಬೇಕ್ ಮಾಡಿ ಇಟ್ಟೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಚಾಕ್ಲೇಟ್ ಕೇಕನ್ನು ಬೇಕ್ ಮಾಡಿದ್ದೀನಿ. ಸ್ಪೆಷಲ್ ಡೇ ಅಲ್ವಾ, ಸೊ ಸ್ವಲ್ಪ ಏನಾದರೂ ಸ್ವೀಟ್ ಏನಾದರೂ ಇರಲಿ ಅಂತ ಹೇಳಿ ಕೇಕನ್ನು ಬೇಕ್ ಮಾಡಿದ್ದೀನಿ. ನಿಮಗೆ ತೋರಿಸ್ತೀನಿ ಆಯಿತಾ. ನೋಡಿ, ನಮ್ಮ ಚಾಕ್ಲೇಟ್ ಕೇಕ್ ಇದೀಗ ಮೋಲ್ಡಲ್ಲಿದೆ. ಇದನ್ನು ನಾನು ಕಡಾಯಿಯಲ್ಲಿ ಮಾಡಿದ್ದು. ಇದು ಅವನೆಲ್ಲ ಯೂಸ್ ಮಾಡಲಿಲ್ಲ. ಇದು ನಾನು ನಮ್ಮ ನಾರ್ಮಲ್ ಕಡಾಯಿ ಇರುತ್ತೆ ನೋಡಿ, ಅದರಲ್ಲೇ ನಾನು ಉಪ್ಪು ಹಾಕಿ ಒಂದು ಪ್ಲೇಟ್ ಇಟ್ಟು ಅದರ ಮೇಲೆ ಇದನ್ನಿಟ್ಟು ಬೇಕ್ ಮಾಡಿದ್ದು. ಸೊ ಇವಾಗ ಈನುಗೆ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀನಿ. ನಮ್ಮದು ಆಯಿತು, ನಮ್ಮದು ಬೇಗ ಬೇಗ ಆಗ್ತದೆ. ಮಕ್ಕಳದಲ್ವ ಯಾವಾಗಲೂ ಲೇಟ್ ಆಗೋದು. ಅವಳು ನೋಡಿ ಸೋಫಾದ ಮೇಲೆಲ್ಲ ಹೊರಳಾಡಿಕೊಂಡು ಆಟ ಆಡಿಕೊಂಡು ತಿನ್ನುವಾಗೆಲ್ಲ ಲೇಟ್ ಆಗ್ತದೆ. ಸೊ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ, ನನ್ನ ವೀಡಿಯೋಸನ್ನು ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಶೇರ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಚಾನಲನ್ನು, ನಿಮಗೆಲ್ಲರಿಗೂ ಥ್ಯಾಂಕ್ ಯು. ಆಲ್ರೆಡಿ 800+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ತುಂಬ ಥ್ಯಾಂಕ್ಸ್ ನಿಮಗೆ. ತುಂಬ ಸಪೋರ್ಟ್ ಸಿಗ್ತಾ ಉಂಟು ಎಲ್ಲರ ಕಡೆಯಿಂದನೂ. ಹಾಗೆ ಯಾರಾದರೂ ನನ್ನ ವೀಡಿಯೋಸನ್ನು ಫಸ್ಟ್ ಟೈಮ್ ನೋಡ್ತಿದ್ದರೆ, ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ದರೆ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ಪ್ರೀವಿಯಸ್ ವೀಡಿಯೋಸ್ ಕೂಡ ಇದೆ, ನೀವು ಅದನ್ನು ಹೋಗಿ ನೋಡ್ಬೋದು. ನನ್ನ ಎಲ್ಲ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಹತ್ರ. ನೋಡಿ, ಇವಳು ನೋಡಿ ಬಕೆಟೆಲ್ಲ ಇಟ್ಕೊಂಡು ಬಂದಿದ್ದಾಳೆ, ಆಟಾಡ್ತಿದ್ದಾಳೆ. ಇಲ್ಲಿ ಈ ಕಡೆ ತಿನ್ನಿಸುವಾಗ ಈ ಕಡೆ ಎಲ್ಲ ಈ ಥರ ನಾಟಿನೆಸ್ ಎಲ್ಲ ಮಾಡ್ತಾ ಇರ್ತಾಳೆ ಅವಳು. ನಾನು ಕೇಕನ್ನು ಮೋಲ್ಡಿಂದ ತೆಗೆದು ಅದರ ಮೇಲೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕಿದ್ದೀನಿ. ಚಾಕ್ಲೇಟ್ ಸಿರಪಲ್ಲಿ 5 ಅಂತ ಬರೆದಿದ್ದೀನಿ. ಆ್ಯಕ್ಚುಲಿ ನನಗೆ ಗನಾಶ್ ಮಾಡಲಿಕ್ಕೆ ಬೇಕಿತ್ತು, ಬಟ್ ನನಗೆ ಟೈಮ್ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಮಾಡಲಿಕ್ಕಾಗಲಿಲ್ಲ. ಸೊ ಇವಾಗ ನಾವು ಕೇಕ್ ಕಟ್ಟಿಂಗ್ ಮಾಡೋಣ ಅಂತ. ಇನ್ನೂ ಅಂತೂ ತುಂಬ ಎಕ್ಸೈಟೆಡ್ ಅವಳು. ಕೇಕ್ ಕಟ್ಟಿಂಗ್ ಅಂತ ಹೇಳುವಾಗ ಅವಳಿಗೆ ತುಂಬ ಇಷ್ಟ. ಸೊ ಒಂದು ಸಣ್ಣ ಕೇಕ್ ಕಟ್ಟಿಂಗ್ ಸೆರೆಮನಿ ಮಾಡಿದ್ವಿ. ಇವತ್ತು ನಾವು ಊಟ ಹೊರಗಿಂದ ತರಿಸಿದ್ದು, ಮಂದಿ ಬಿರಿಯಾನಿ ತರಿಸಿದ್ದು ನಾವು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನಮ್ಮ ಎಂಗೇಜ್ಮೆಂಟ್ ಆದದ್ದು 19th May 2019. ನನ್ನ ಗೌನ್ ನಾನು ಅದನ್ನು ಸ್ಟಿಚ್ ಮಾಡಿಸಿದ್ದು ಪರಾಗಲ್ಲಿ. ನಾನು ಮೆಟೀರಿಯಲ್ ತಗೊಂಡು ಕ್ರಿಯೇಟಿವ್ ಸ್ಟಿಚಸ್ ಅಂತ ಒಂದು ಟೈಲರ್ ಇದ್ದಾರೆ ಅಲ್ಲೇ ಕಾರ್ ಸ್ಟ್ರೀಟಲ್ಲಿ, ಅಲ್ಲಿ ಸ್ಟಿಚ್ ಮಾಡಿಸಿದ್ದು. ಹಾಗೆ ನಮ್ಮ ಥೀಮ್ ಇದ್ದದ್ದು ಪೀಚ್ ಮತ್ತು ಮರೂನ್ ಕಲರ್. ಕೇಕನ್ನು ನಾನು ಬ್ರೈನ್ಸ್ ಕೇಕ್ ಹೌಸಿಂದ ಆರ್ಡರ್ ಮಾಡಿದ್ದು. ಹಾಗೆ ನನ್ನ ಸಾರಿ ಬಂದುಬಿಟ್ಟು ನಾನು ಕಲಾನಿಕೇತನಿಂದ ತಗೊಂಡಿದ್ದು ಸಾರಿ. ಇವರು ನನ್ನ ಪೇರೆಂಟ್ಸ್, ಹಾಗೂ ಇದು ನನ್ನ ಹಸ್ಬೆಂಡ್ ಫ್ಯಾಮಿಲಿ. ಈಗ ನಾನು ಊಟ ಎಲ್ಲ ಆಗಿ ಇನ್ನೂಗೆ ಸ್ನಾನ ಮಾಡಲಿಕ್ಕೆ ಕರ್ಕೊಂಡು ಬಂದಿದ್ದೀನಿ. ಅವಳ ಟಾಯ್ಸಿಗೆ ಸಹ ಸ್ನಾನ ಆಗ್ತಾ ಉಂಟು. ಅವಳೊಬ್ಬಳಿಗೆ ಸ್ನಾನ ಮಾಡಿಸೋದು ಬಿಟ್ಟು ಅವಳ ಟಾಯ್ಸನ್ನು ಸಹ ಸ್ನಾನ ಮಾಡಿಸ್ಬೇಕು. ಅಂದರೆ ಅವಳನ್ನು ಸ್ನಾನ ಮಾಡಿಸಿ ಮಲಗಿಸುವ ಅಂತೇಳಿ, ಯಾಕಂದರೆ ಸಂಜೆ ನಮಗೆ ಮತ್ತೆ ಚರ್ಚಿಗೆ ಹೋಗ್ಲಿಕ್ಕುಂಟು. ಹಾಗೆ ಅಲ್ಲಿಂದ ನಮಗೆ ಒಂದು ಫ್ರೆಂಡ್ ಮನೆಗೆ ಕೂಡ ವಿಸಿಟ್ ಮಾಡಲಿಕ್ಕುಂಟು. ನೋಡಿ, ಅವಳದು ಸ್ನಾನ ಎಲ್ಲ ಆಯಿತು. ಮಲಗು ಅಂತ ಹೇಳಿದರೆ ಅವಳು ಆಟ ಆಡ್ತಿದ್ದಾಳೆ, ಮಲಗಲಿಕ್ಕೆ ಕೇಳ್ತಿಲ್ಲ. ಅವಳನ್ನು ಮಲಗಿಸ್ಲಿಲ್ಲ ಅಂದರೆ ಮಧ್ಯಾಹ್ನ ಮತ್ತು ಈವ್ನಿಂಗ್ ಅವಳು ತುಂಬ
ಇರಿಟೇಟೆಡ್ ಆಗಿರ್ತಾಳೆ ನಿದ್ದೆ ಸರಿ ಆಗಿಲ್ಲ ಅಂತಂದರೆ. ಸೊ ಅದಕ್ಕೋಸ್ಕರ ಮಧ್ಯಾಹ್ನದ್ದು ನಾನು ಅವಳನ್ನು ಡೆಫಿನೆಟ್ಲಿ ಮಲಗಿಸ್ತೀನಿ. ಸೊ ಇವಾಗ ನಾವು ಚರ್ಚಿಗೆ ಹೊರಟಿದ್ದೇವೆ. ಸಂಜೆ ನಮಗೆ 6:15 ಮಾಸ್ ಇದೆ ಇವತ್ತು. ಸೊ ನಾವು ನಾರ್ಮಲಿ ಸಂಡೇ 6:15 ಮಾಸಿಗೆ ಹೋಗೋದು. ನಾನು ಹಾಕಿರೋ ಡ್ರೆಸ್ ಇದನ್ನು ನಾನು ಡೇ ಟು ಡೇಯಿಂದ ತಗೊಂಡಿದ್ದು ಆಯಿತು, ಸುಮಾರು 1.5 ವರ್ಷ ಆಯಿತು. ಹಾಗೆ ಈನು ಹಾಕಿದ್ದಾಳೆ ನೋಡಿ, ಅದು ನನ್ನ ಫ್ರೆಂಡ್ ಅವಳಿಗೆ ಗಿಫ್ಟ್ ಮಾಡಿದ್ದು. ಅವಳು ಹಾಕಿರೋ ಶೂಸ್ ಇದೆ ನೋಡಿ, ಬೂಟ್ಸ್, ಅದನ್ನು ನಾನು ಫಸ್ಟ್ ಕ್ರೈಯಿಂದ ತರಿಸಿದ್ದು. ನಾನು ಆ್ಯಕ್ಚುಲಿ ಇಂಡಿಯಾದಿಂದನೇ ತರಿಸಿದ್ದು ಅದನ್ನು. ಯಾರಿಗಾದರೂ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾವಿಲ್ಲಿ ಕೆಳಗಡೆ ಬಂದ್ವಿ. ರಾಯನ್ ಪೆಟ್ರೋಲ್ ಹಾಕ್ಲಿಕ್ಕಂತ ಹೋಗಿದ್ದಾರೆ. ಸೊ ಅವರು ಬಂದು ನಮ್ಮನ್ನು ಪಿಕ್ ಮಾಡ್ತಾರೆ ಹೇಳಿದರು. ಹಾಗೆ ಇಲ್ಲಿ ಕೆಳಗಡೆ ಬಂದು ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ನಮಗೆ ಇಲ್ಲಿಂದ ಚರ್ಚಿಗೆ ಒಂದು ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆದರೂ ಆಗುತ್ತೆ. ಯಾಕಂದರೆ ಸಿಗ್ನಲೆಲ್ಲ ಸಿಕ್ಕಿದರೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಇದ್ದರೆ ಅಷ್ಟೊತ್ತಾಗುತ್ತೆ. ಹಾಗೆ ಮತ್ತು ಅಲ್ಲಿ ಹೋಗಿ ಪಾರ್ಕಿಂಗ್ ಸಿಗೋದು ಕೂಡ ತುಂಬ ಕಷ್ಟ. ಸ್ವಲ್ಪ ಬೇಗ ಹೋದರೆ ಎಲ್ಲಾದರೂ ಪಾರ್ಕಿಂಗ್ ಸಿಗ್ತದೆ, ಲೇಟ್ ಆದರೆ ಮತ್ತು ಪಾರ್ಕಿಂಗ್ ಕೂಡ ಫುಲ್ ಆಗ್ತದೆ. ಯಾಕಂದರೆ ಸಂಡೇಸ್ ಇಲ್ಲಿ ಪಾರ್ಕಿಂಗ್ ಫ್ರೀ ಇರುತ್ತೆ. ಇದು ನಮ್ಮ ಚರ್ಚ್, ಸೇಂಟ್ ಮೇರೀಸ್ ಚರ್ಚ್, ದುಬೈ. ಸೊ ಇವಾಗ ನಾವು ರಾಯನ್ ಫ್ರೆಂಡ್ ಮನೆಗೆ ಹೊರಟಿದ್ದೀವಿ. ಅವರಿಗೆ ಲಾಸ್ಟ್ ಮಂತ್ ಗಂಡು ಮಗು ಆಯಿತು. ಸೊ ಮಗು ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಹೋಗ್ತಾ ಮಗುಗೆ ನಾವು ಗಿಫ್ಟ್ ಕೂಡ ತಗೊಂಡ್ವಿ. ಆದರೆ ನನಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ನಾವು ಅರ್ಜೆಂಟಲ್ಲಿದ್ವಿ, ಅದಕ್ಕೋಸ್ಕರ. ಸೊ ನಾವಿವಾಗ ಹೋಗ್ತಿರೋದು ಶೇಖ್ ಮನೆಗೆ ಆ್ಯಕ್ಚುಲಿ. ಯಾಕಂದರೆ ಅವರ ಫ್ರೆಂಡ್ದು ಮಾವ ಅವರು ಶೇಖ್ ಅವರ ಮನೆಯಲ್ಲಿ ಶೆಫ್ ಆಗಿದ್ದಾರೆ. ಸೊ ಹಾಗಾಗಿ ಅವರಿರೋದು ಶೇಖ್ ಮನೆ ಅಂದರೆ ಕಂಪೌಂಡ್ ಒಳಗಡೆ ಅಲ್ಲಿ ಅವರಿಗೆ ಅಕಾಮಡೇಷನ್ ಇದೆ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಬಟ್ ಅಲ್ಲಿ ನಾನು ಜಾಸ್ತಿ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಅಲ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ, ರೆಸ್ಟ್ರಿಕ್ಟೆಡ್ ಇದೆ. ಅದಕ್ಕೋಸ್ಕರ ಅಲ್ಲಿ ಜಾಸ್ತಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ನನಗೆ. ಹಾಗೆ ಮಗುದು ಕೂಡ ನಾನು ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಮಗು ತುಂಬ ಚಿಕ್ಕದು. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಲಿಲ್ಲ. ನೋಡಿ ಇವಾಗ ನಾವು ಅವರ ಮನೆಗೆ ಬಂದಿದ್ದೇವೆ. ಅಲ್ಲಿ ಅವರ ಬೆಡ್ ಮೇಲೆ ಆ ಟಾಯ್ಸ್ ಒಟ್ಟಿಗೆಲ್ಲ ಆಟಾಡ್ತಿದ್ದಾಳೆ, ಕ್ರೀಮೆಲ್ಲ ತಗೊಂಡೆಲ್ಲ ಆಟಾಡ್ತಿದ್ದಾಳೆ ಏನು. ಸೊ ನಾವಿವಾಗ ಮನೆಗೆ ರೀಚ್ ಆದ್ವಿ. ಆಯಿತು, ಸಂಡೇ ಅಂತೂ ಮುಗೀತು. ಇನ್ನು ನಾಳೆಯಿಂದ ಮತ್ತೆ ಕೆಲಸ ಶುರು. ಸೊ ಇವತ್ತಿನ ದಿನ ತುಂಬ ಒಳ್ಳೆಯದರಲ್ಲಿ ಹೋಯಿತು, ಸ್ಪೆಷಲ್ ಡೇ. ಸೊ ನಿಮಗೆ ನಮ್ಮ ಎಂಗೇಜ್ಮೆಂಟ್ದು ಹೈಲೈಟ್ಸ್ ನೋಡಲಿಕ್ಕೆ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನಿಮಗೆ ಅಲ್ಲಿ ಹೋಗಿ ನಮ್ಮ ಎಂಗೇಜ್ಮೆಂಟಿದ್ದು ಹೈಲೈಟ್ಸ್ ನೋಡ್ಬೋದು, ವಿಡಿಯೋ ಇದೆ ಅಲ್ಲಿ. ಸೊ ನೀವು ಕೂಡ ನಿಮ್ಮ ದಿನ ಕೂಡ ಇವತ್ತು ಒಳ್ಳೆದಿನ ಇತ್ತಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್.